ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಕಾಲಿಫ್ಲವರ್ ಪಲ್ಯ ಮಾಡೋಣ ಅಂತ. ನೋಡಿ ಫ್ರೆಂಡ್ಸ್, ನಾನು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದು ಆಯಿಲ್ ಗರಂ ಇದಾಗಿದೆ, ಬಿಸಿಯಾಗಿದೆ. ಸಾಸಿವೆ ಹಾಕ್ತೀನಿ. ಇಷ್ಟು ಸಾಕು, ಜಾಸ್ತಿ ಬೇಡ, ಇಷ್ಟು ಸಾಕು. ಸಾಸಿವೆ ಪಟ ಅಂದ ತಕ್ಷಣ ಹಿಂಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಪಟ ಅಂದಿದೆ. ಈಗ ಸಾಸಿವೆ ಪಟ ಆಗಿದೆ. ಈಗ ನೋಡಿ ಹಿಂಗೆ ಹಾಕ್ತೀನಿ. ಹಿಂಗೆ ನೋಡಿ, ಹಿಂಗೆ ಹಾಕಿದ್ದೀನಿ. ಈಗ ಕಾಲಿಫ್ಲವರ್ ಹಾಕ್ತೀನಿ. ನಾನು ಕಾಲಿಫ್ಲವರನ್ನು ಈ ಥರ ಉದ್ದುದ್ದಕ್ಕೆ ನೋಡಿ ಉದ್ದಕ್ಕೆ ಚೂರು ಮಾಡ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈ ಥರ ನೋಡಿ ಉದ್ದುದ್ದ ಮಾಡಬೇಕು, ಈ ರೀತಿ ಮಾಡಬೇಕು ನೋಡಿ. ಇದಕ್ಕೆ ಆಲೂಗಡ್ಡೆನೂ ಹಾಕ್ತಾರೆ, ಆದರೆ ನಾನು ಆಲೂಗಡ್ಡೆ ಹಾಕಲ್ಲ. ನಾನು ಟೊಮೆಟೊ ಹಾಕ್ತೀನಿ ಇದ್ರ ಜೊತೆ, ಚೆನ್ನಾಗಿರುತ್ತೆ ನೋಡಿ. ಈ ಥರ ನಾನು ಕಾಲಿಫ್ಲವರ್ ಹಾಕ್ಕೊಂಡಿದ್ದೀನಲ್ಲ, ಮೇಲೆ ಕೆಳಗಡೆ ಮಾಡ್ಕೊಳ್ತೀನಿ. ಈಗ ಎಲ್ಲ ಆಯಿಲೆಲ್ಲ ತಾಗಬೇಕು ಅದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ. ಆಮೇಲೆ ಈಗ ಇಲ್ಲಿ ನಾನು ಒಂದು ಮಸಾಲೆ ಮಾಡಿಟ್ಟಿದ್ದೀನಿ. ಇದು ನೋಡಿ, ಇದೇನೆಂದರೆ ನಾನು ಒಂದು 15 ಬ್ಯಾಡಗೆ ಮೆಣಸನ್ನು ಬಿಸಿ ನೀರಿನಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಅದನ್ನು ಆ ಮೆಣಸು, ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಉಪ್ಪು ಇಷ್ಟು ಹಾಕಿಬಿಟ್ಟು ನಾನು ಗ್ರೈಂಡ್ ಮಾಡ್ತೀನಿ, ಮಿಕ್ಸಿ ಮಾಡ್ಕೊಳ್ತೀನಿ. ಆ ಥರ ಮಾಡಿರುವಂಥ ಮಸಾಲೆ ಇದು. ಇದನ್ನು ಇದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಆಯಿಲ್ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಪಟ ಅಂದ ತಕ್ಷಣ ಹಿಂಗೆ ಹಾಕ್ಕೊಂಡೆ. ಆಮೇಲೆ ಕಾಲಿಫ್ಲವರ್ ಹಾಕ್ಕೊಂಡೆ. ಕಾಲಿಫ್ಲವರ್ ಹಾಕಿಬಿಟ್ಟು ಮೇಲೆ ಕೆಳಗೆ ಚೆನ್ನಾಗಿ ಮುಂದೆ ಮೇಲೆ ಕೆಳಗಡೆ ಮಾಡಿಬಿಟ್ಟು ಆಮೇಲೆ ಇದು ಟೊಮೆಟೊ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ನಂತರ ನಾನು ರೆಡಿ ಮಾಡಿಟ್ಟಂಥ ಮನೆಯಲ್ಲೇ ರೆಡಿ ಮಾಡಿದಂಥ ಇದು ಒಣಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಅದಿಸಿಟ್ಟಿದ್ದಂತಹ ಒಣಮೆಣಸಿನ್ಕಾಯಿ, ಉಪ್ಪು ಮತ್ತು ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ, ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೊಂಡೆ. ಇದು ನೋಡಿ, ಈ ಥರ ಕಾಲಿಫ್ಲವರ್ ಪಲ್ಯ ರೆಡಿಯಾಗಿದೆ. ಚೆನ್ನಾಗಾಗ್ತಾಯಿದೆ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಒಳ್ಳೆ ಪರಿಮಳ ಬರುತ್ತೆ. ಸೊ ನೀವು ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹಾಗೆ ಬಿಟ್ಟುಬಿಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.